ಒಬ್ಬ ಸಿಂಹ ಮತ್ತು 3 ಜೇನುಹುಳುಗಳು. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಗರ್ಜನೆಯ ಸಿಂಹರಾಜ ಯುದ್ಧದ ಭೀತಿ ತೋರಿಸಿ ಇತರ ಪ್ರಾಣಿಗಳನ್ನು ಕಾಡುತ್ತಿದ್ದ. ಎಲ್ಲಾ ಪ್ರಾಣಿಗಳು ಅದರ ಭೀತಿಯಲ್ಲಿ ಜೀವಿಸುತ್ತಿದ್ದವು. ನಾನು ಬಲಿಷ್ಠನೂ, ನನಗೆ ಯಾವ ಶತ್ರುವೂ ಇಲ್ಲ ಎಂಬ ಅಹಂಕಾರ ಸಿಂಹನಿಗೆ ತುಂಬಿತ್ತು. ಒಂದು ದಿನ ಸಿಂಹ ಬಿಸಿಲಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಅದರ ಹತ್ತಿರವೇ ಇರುವ ಜೇನುಗೂಡಿನಿಂದ 3 ಜೇನುಹುಳುಗಳು ಹೊರಬಂದವು. ಅವುಗಳಿಗೆ ಸಿಂಹನ ಗರ್ವ ಸಹಿಸಲಾಗಲಿಲ್ಲ. ಅವು ತೀರ್ಮಾನಿಸಿದವು, ಈ ಅಹಂಕಾರಿ ಸಿಂಹನಿಗೆ ಬುದ್ಧಿ ಕಲಿಸೋಣ. ಆ 3 ಚಿಕ್ಕ ಚಿಕ್ಕ ಜೇನುಹುಳುಗಳು ಸೇರಿ ಸಿಂಹದ ಕಿವಿ, ಮುಖ ಮತ್ತು ಮೂಗಿನ ಭಾಗಕ್ಕೆ ಸರಿಯಾಗಿ ಕಡಿದವು. ಸಿಂಹನಿಗೆ ಭಾರಿಯಾದ ನೋವು ಸಂಭವಿಸಿತು. ಅದು ತಲೆ ಚೆಚ್ಚಿಕೊಂಡು ಹೊಡೆದು ಕೂಗಿದರೂ ಏನೂ ಪ್ರಯೋಜನವಾಗಲಿಲ್ಲ. ಅಂತಹ ದೊಡ್ಡದಾದ ಸಿಂಹ 3 ಚಿಕ್ಕ ಜೇನುಹುಳುಗಳಿಂದ ನೋವು ತಿನ್ನಬೇಕಾಯಿತು. ಕೊನೆಗೆ ಅದು ಅಹಂಕಾರ ಬಿಟ್ಟು ನನ್ನೆದುರು ಯಾವ ಶಕ್ತಿಯೂ ನಿಲ್ಲಲ್ಲ ಎಂಬ ಧೋರಣೆಯಲ್ಲಿ ಬದುಕುತ್ತಿದ್ದುದನ್ನು ಬಿಟ್ಟು ಬುದ್ಧಿ ಕಲಿಯಿತು. ಈ ಕಥೆಯಿಂದ ನಾವು ಕಲಿಯುವ ಪಾಠ: ಬಲಶಾಲಿಯಾಗಿರುವುದು ಮುಖ್ಯವಲ್ಲ, ಬುದ್ಧಿವಂತಿಕೆಯಿಂದ ಕೂಡಿದ ಸಹಕಾರ ಏನೇನು ಸಾಧಿಸಬಲ್ಲದು. ಅದೇ ಸಮಯದಲ್ಲಿ ಅಹಂಕಾರ ಅವನತಿಗೆ ಕಾರಣವಾಗಬಹುದು, ಆದರೆ ಸಹಕಾರ ಮತ್ತು ಬುದ್ಧಿಯ ಮಾರ್ಗ ಯಶಸ್ಸಿನ ಹಾದಿ. ಬದುಕಿನಲ್ಲಿ ನಾವು ಎಷ್ಟು ಬಲಶಾಲಿಗಳಾಗಿದ್ದರೂ ಸಹ ಸಹಕಾರ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ಮೌಲ್ಯವನ್ನು ಮರೆಯಬಾರದು. ಧನ್ಯವಾದಗಳು.